ಹರಿ ಓಂ. ಗುರುಗೀತಾ 94ನೇ ಶ್ಲೋಕ. ಜ್ಞೇಯಂ ಸರ್ವಂ ವಿಲಾಪ್ಯೇತ ವಿಶುದ್ಧ ಜ್ಞಾನ ಯೋಗತಃ ಜ್ಞಾತೃತ್ವಂ ಅಪಿ ಚಿನ್ಮಾತ್ರೇ ನಾಣ್ಯ ಪಂಥ ದ್ವಿತೀಯಕಃ. ಜ್ಞಾನಯೋಗವನ್ನು ಬಿಟ್ರೆ ಬೇರೆ ದಾರಿ ಇಲ್ಲ. ಜ್ಞಾನಯೋಗ ಬಿಟ್ರೆ ಬೇರೆ ದಾರಿ ಇಲ್ಲ. ನಾವು ಏನೇನು ಜ್ಞಾನ ಪಡಿಬೇಕು ಎಲ್ಲ ಜ್ಞಾನ ಪಡಿಬೇಕು. ಎಂತ ಜ್ಞಾನ? ಆತ್ಮಜ್ಞಾನ ಪಡಿಲಿಕ್ಕೆ ಬೇಕು, ಎಲ್ಲ ಪ್ರಯತ್ನ ಮಾಡಬೇಕು. ಆಮೇಲೆ ನಾನು ಜ್ಞಾತ ಅನ್ನೋದನ್ನು ಬಿಡಬೇಕು, ನಾನು ತಿಳ್ಕೊಳ್ಳೋದನ್ನು ಬಿಡಬೇಕು. ಇದನ್ನ ಹೇಗೆ ಮುಳ್ಳಿಂದ ತೆಗಿಬೇಕು ಅಂತ ಹೇಳಿದಾಗೆ, ನಾನು ತಿಳ್ಕೊಂಡೆ ಅಂತ ಹೇಳೋ ಅಹಂಕಾರ ಬಿಟ್ಬಿಡಬೇಕು. ಅದು ಅಹಂಕಾರ. ಬಟ್ ಅದ್ರ ಬೇಕು ಎಲ್ಲಿವರೆಗೆ? ಸಾತ್ವಿಕ ಅಹಂಕಾರ ಎಲ್ಲಿರಬೇಕು? ಎಲ್ಲ ತಿಳ್ಕೊಳ್ಳೋಕೆ ಬೇಕು, ಸ್ಪಷ್ಟವಾದ ಜ್ಞಾನ ಪಡ್ಕೊಳ್ಳಿಕ್ ಬೇಕು. ಸರಿನಾ? ಸ್ಪಷ್ಟವಾದ ಜ್ಞಾನ ಪಡ್ಕೊಳ್ಳಿಕ್ಕೆ, ಶುದ್ಧವಾದ ಜ್ಞಾನ ಪಡ್ಕೊಳ್ಳಿಕ್ಕೆ ಆ ಸಾತ್ವಿಕವಾದ ಅಹಂಕಾರ ಬೇಕು. ಆಮೇಲೆ ಆ ಸಾತ್ವಿಕ ಅಹಂಕಾರ ಬಿಟ್ಬಿಡಬೇಕು, ದಾಟ್ಬಿಡ್ಬೇಕು. ಸಾತ್ವಿಕ ನಾನು ಜ್ಞಾತೃ, ನಾನ್ ನೋವರ್ ಅಂತ ಹೇಳೋದು ಸಾತ್ವಿಕ ಅಹಂಕಾರ. ತಿಳ್ಕೊಳ್ಳೋದು. ನಾಲೆಜ್ ಇಸ್ ಆಲ್ವೇಸ್ ಅಬೌಟ್ ಸತ್ವ. ನಾನು ತಿಳ್ಕೊಳ್ಳೋ ಅನ್ನೋದನ್ನು ಬಿಟ್ಬಿಡ್ಬೇಕು. ಇದನ್ನು ಹೇಗೆ ಹೇಳ್ಬೇಕಂದ್ರೆ, ನಮಗೆ 3 ಬಂಧನ ಇದೆ. ಕರ್ತ ನಾನು, ಭೋಕ್ತ ನಾನು, ಜ್ಞಾತ ನಾನು ಅಂತ. ಕರ್ತ ನಾನು ಮಾಡುವವನು, ಭೋಕ್ತ ನಾನು ಅನುಭವಿಸುವನು, ಜ್ಞಾತ ನಾನು ನಾನು ತಿಳ್ಕೊಳ್ಳೋನು ಅಂತ. ಈ 3 ಕಳ್ಕೋಬೇಕು. ನಾಹಂ ಕರ್ತ, ನಾಹಂ ಭೋಕ್ತ, ನಾಹಂ ಜ್ಞಾತ ಅಂತ. ಅದು 3 ಒಟ್ಟಿಗೆ ಬಿಡಕ್ಕಾಗಲ್ಲ, ಒಂದೊಂದಾಗಿ ಬಿಡ್ಬೇಕು. ಇದು ಹೇಗೆ ಅಂದ್ರೆ, ಕರ್ಮಯೋಗವನ್ನು ಮಾಡಬೇಕು. ಕರ್ಮಯೋಗ ಮಾಡಿದಾಗ ಅದು ಲಾಭ ನಷ್ಟ, ಸುಖ ದುಃಖ, ಕಷ್ಟ ಬರ್ತವೆ, ಬೇರೆ ಬೇರೆ ಬರ್ತವೆ. ಇದವೆಲ್ಲವೂ ಭಗವಂತನ ಪ್ರಸಾದ ಅನ್ನೋ ಭಾವನೆ ಸ್ವೀಕಾರ ಮಾಡಿದಾಗ ಭೋಕ್ತೃ ನಾನು ಅಂತ ಹೋಗುತ್ತೆ, ಎಂಜಾಯರ್ ನಾನು ಅಂತ ಹೋಗ್ಬಿಡ್ತದೆ. ಯಾಕಂದ್ರೆ ಎಲ್ಲವೂ ನಮಗೆ ಈಕ್ವಲ್ ಆಗ್ಬಿಡ್ತದೆ. ರಾಗ ದ್ವೇಷಗಳು ಹೋಗ್ಬಿಡ್ತವೆ. ಇದು ಭಗವಂತನ ಪ್ರಸಾದ, ಅದಕ್ಕೆ ಭೋಕ್ತೃ ನಾನು ಹೋಗ್ಬಿಡ್ತದೆ. ಭೋಕ್ತೃ ನಾನು ಹೋಗ್ಬಿಡ್ತದೆ. ಆಮೇಲೆ ಪ್ರಶ್ನೆ ಬರ್ತದೆ, ನಾನು ಮಾಡುವವನು ಯಾರು ಮಾಡುವವನು? ಎಲ್ಲ ಕರ್ಮಗಳು ಈ ಶರೀರದ ಮೂಲಕ ನಡೀತಾ ಇದೆ. ಕರ್ತ ನಾನು ಹೋಗ್ಬಿಡ್ತದೆ, ಭೋಕ್ತೃ ನಾನು ಹೋಗ್ಬಿಡ್ತದೆ, ಕರ್ತ ನಾನು ಹೋಗ್ಬಿಡ್ತದೆ. ಆಮೇಲೆ ಏನಾಗುತ್ತೆ? ಚಿತ್ತಶುದ್ಧಿ ಆಗುತ್ತೆ, ಮನಃಶುದ್ಧಿ ಆಗುತ್ತದೆ. ಆ ಮನಃಶುದ್ಧಿಯಾದ ಮನಸ್ಸಿನಲ್ಲಿ ಜ್ಞಾನ, ಆತ್ಮಜ್ಞಾನ, ಶ್ರವಣ ಮನನ ನಿಧಿಯಾಸದಿಂದ ಆತ್ಮಜ್ಞಾನ ಒಳಗಿಳಿಬೇಕು. ಆ ಆತ್ಮಜ್ಞಾನ ಬಂದಾಗ ಬರ್ತಾ ಇರುವಾಗ ಆಮೇಲೆ ಜ್ಞಾತ ನಾನು ಅಂತ ಬಿಟ್ಬಿಡಬೇಕು. ಜ್ಞಾತ ಅಂತ ನಾನು ತಿಳ್ಕೊಳ್ಳೋನು ಅಂತ. ಇಲ್ದ್ರೆ ಏನಾಗುತ್ತೆ? ನಾನು ಅಷ್ಟನ್ನು ತಿಳ್ಕೊಂಡೆ, ಆ ಉಪನಿಷತ್ ತಿಳ್ಕೊಂಡೆ, ಈ ಉಪನಿಷತ್ ತಿಳ್ಕೊಂಡೆ, ಅದನ್ನು ತಿಳ್ಕೊಂಡೆ, ಇದನ್ನು ತಿಳ್ಕೊಂಡೆ ಅಂತ ಅಹಂಕಾರ ಬೆಳೆದ್ಬಿಡ್ತದೆ. ಜ್ಞಾತ ನಾನು ಅನ್ನೋದು ಬಿಡಬೇಕು. ಅದನ್ನು ಬಿಡೋದು ಹೇಗೆ? ಯಾವುದೇ ವಿಷಯದಲ್ಲಿ ಒಂದು ತ್ರಿಪುಟಿ ಇದೆ, ಜ್ಞಾತೃ, ಜ್ಞೇಯ, ಜ್ಞಾನ ಅಂತ. ಜ್ಞಾತೃ ಅಂತ ತಿಳ್ಕೊಳ್ಳೋನು ಅಂದ್ರೆ ಸಬ್ಜೆಕ್ಟ್, ಜ್ಞೇಯ ಅಂದ್ರೆ ತಿಳ್ಕೊಳ್ಳುವಂತ ವಸ್ತು, ಜ್ಞಾನ ಅಂದ್ರೆ ತಿಳ್ಕೊಳ್ಳುವಿಕೆ. ಇದು 3 ತ್ರಿಪುಟಿ. ಇಲ್ಲಿ ಜ್ಞಾತೃ ತ್ರಿಪುಟಿ ಇರಬೇಕು. ಯಾವಕ್ಕೆ? ಜ್ಞಾನ ಯೋಗಕ್ಕೆ ಜ್ಞಾತೃ ತ್ರಿಪುಟಿ ಇರಬೇಕು. ನಾನು ತಿಳ್ಕೊಳ್ಳೋದು ಬೇಕೇ, ಇಲ್ದ್ರೆ ನಮಗೆ ತಿಳ್ಕೊಳಕ್ಕಾಗಲ್ಲ. ಎಲ್ಲಿವರೆಗೆ? ಆ ಬುದ್ಧಿ ಶುದ್ಧ ಆಗಬೇಕು, ಅಜ್ಞಾನ ಹೋಗ್ಬೇಕು. ಅಲ್ಲಿವರೆಗೆ ಜ್ಞಾತೃ ಅನ್ನೋದು ಬೇಕು. ಆಮೇಲೆ ಜ್ಞಾತೃ ಅಂತ ಬಿಟ್ಬಿಡುವುದು. ಇದು ಶಿವನ. ಈ ಜ್ಞಾತೃ ನಾನು ಅಂತ ಹೇಳಿದ್ರೆ ಏನಾಗುತ್ತೆ? ನಾನು ತಿಳ್ಕೊಂಡ್ರೆ, ನನಗೆ ಎಷ್ಟು ಗೊತ್ತಿದೆ ಗೊತ್ತಿರಿ, ನಾನು ಆ ಉಪನಿಷತ್ ಗೊತ್ತಿದೆ, ಈ ಉಪನಿಷತ್, ಆ ಸ್ಕ್ರಿಪ್ಚರ್ ಗೊತ್ತಿದೆ, ಎಲ್ಲ ಗೊತ್ತಿದೆ, ನನಗೆ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಡ್ತದೆ. ಗೊತ್ತಿದೆ ಮತ್ತು ಗೊತ್ತಿಲ್ಲ, ಜ್ಞಾನ ಮತ್ತು ಅಜ್ಞಾನ ಎರಡನ್ನು ದಾಟಿದ ಜ್ಞಾನ ಸ್ವರೂಪಿ ನಾನು ಅಂತ ಗೊತ್ತಾಗಬೇಕು. ಸಾಕ್ಷಿ ಸ್ವರೂಪಿ ನಾನು ಗೊತ್ತಾಗಬೇಕು, ಬ್ರಹ್ಮ ಸ್ವರೂಪಿ ನಾನು ಗೊತ್ತಾಗಬೇಕು. ಆವಾಗ ಜ್ಞಾತೃವನ್ನು ದಾಟ್ತೇವೆ. ಇದನ್ನು 3 ದಾಟಬೇಕು. ಯಾರಿಗೆ ಪ್ರಶ್ನೆ ಇದೆಯಾ? ಎನಿಬಡಿ ಹ್ಯಾಸ್ ಅ ಕ್ವೆಶ್ಚನ್? ಝೂಮ್ ಅಲ್ಲಿ ಯಾರಿಗೆ ಪ್ರಶ್ನೆ ಇದೆಯಾ?
95ನೇ ಶ್ಲೋಕ. ಯಾವತ್ತಿಷ್ಠತಿ ದೇಹೋ ಅಸೌ ತಾವದ್ದೇವಿ ಗುರುಂ ಸ್ಮರೇತ್ ಗುರುಲೋಪೋ ನ ಕರ್ತವ್ಯಂ ನಿಷ್ಠಿತೋ ಅಪಿ ದ್ವಯೇ ಪರೇ. ಇದನ್ನ ಒಬ್ಬ ಅಜ್ಞಾನಿಗೆ ಹೇಳ್ತಾ ಇದ್ದಾರೆ. ಅಜ್ಞಾನಿಗೆ ಏನೇನೋ ಕಲ್ಪನೆ ಇದೆ. ಆತ್ಮಜ್ಞಾನದಲ್ಲಿ ನಾನು ಹೀಗಾಗ್ತೇನೆ, ಹಾಗಾಗ್ತೇನೆ, ನಾನು ಗುರು ಒಂದಾಗ್ತೇನೆ, ನಾನು ಹಾಗಿರ್ಬೋದು ಹೀಗಿರ್ಬೋದು ಕಲ್ಪನೆ ಇದೆ. ಈಗ ನಮ್ಗೆ ಏನೋ ಒಂದು ಕಲ್ಪನೆ ಬರ್ತದೆ, ನಾನು 1 ಕೋಟಿ ರೂಪಾಯಿ ಬಂದ ಹಾಗಿರ್ಬೋದು ಹೀಗಿರ್ಬೋದು ಕಲ್ಪನೆ ಬರ್ತದೆ. ನೋಡಪ್ಪ, ನಿನಗೆ ಆತ್ಮಜ್ಞಾನ ಬಂತು, ಅದ್ವೈತ ಜ್ಞಾನ ಬಂತು, ಬಂದರೂ ಕೂಡ ಗುರುವಿನ ಸ್ಮರಣೆ ಬಿಡಬಾರದು. ಗುರು ಅಂದ್ರೆ ಯಾರು? ಮುಂಚೆ ಗುರು ಅಂದ್ರೆ ಸದ್ಗುರು, ಗುರು ಅಂದ್ರೆ ಈಶ್ವರ ಸ್ವರೂಪಿ, ಈ ಗುರು ಅಂದ್ರೆ ಆತ್ಮ. ಈಶ್ವರ ಗುರು ಆತ್ಮೀತಿ, ಇದನ್ನ ಮೂರನ್ನು ತಿಳ್ಕೊಂಡ್ಬಿಡಿರ್ಬೇಕು. ಈಶ್ವರ ಗುರು ಆತ್ಮ ಬೇರೆ ಅಲ್ಲ ಅಂತ ಸ್ಮರಣೆ ಇರಬೇಕು. ಇಲ್ಲ ನಾನು ಬೇರೆ ಗುರು ಬೇರೆ ಅಲ್ಲ, ನಾನು ಬೇರೆ ಈಶ್ವರ ಬೇರೆ ಅಲ್ಲ, ಈಶ್ವರ ಗುರು ಆತ್ಮ ಮೂರು ಒಂದೇ ಅಂತ ಜ್ಞಾನ ಇರಬೇಕು, ಸ್ಮರಣೆ ಇರಬೇಕು. ಮತ್ತೆ ಗುರುವಿಗೆ ಯಾವುದೇ ಲೋಪ ದೋಷಗಳನ್ನು ಮಾಡಬಾರದು, ಕರ್ತವ್ಯಗಳು ಯಾವುದೇ ಲೋಪ ದೋಷ ಮಾಡಬಾರದು. ಅದ್ವೈತ ಜ್ಞಾನ ಇರಬಹುದು, ಆದ್ರೆ ಅದ್ವೈತ ಜ್ಞಾನದಲ್ಲಿ ಗುರುವಿಗೆ ಅಪಚಾರ ಮಾಡಬಾರದು ಅಂತ. ಈಗ ಅದ್ವೈತ ಜ್ಞಾನ, ನಿಜವಾದ ಅದ್ವೈತ ಜ್ಞಾನ ಇದ್ದರೆ ಯಾವ ತಪ್ಪು ಮಾಡಕ್ ಹೋಗಲ್ಲ. ಅದ್ವೈತ ಜ್ಞಾನದಲ್ಲಿ ನಿಷ್ಠರಾದವರಿಗೆ ಅವ್ರ ಕೈಯಿಂದ ಏನು ತಪ್ಪು ನಡೆಯಲ್ಲ. ಅವ್ರ ಜೀವನ ಒಂದು ಸಮಾಜಕ್ಕೆ ಮಾರ್ಗದರ್ಶನ ಆಗ್ತದೆ. ರಮಣ ಮಹರ್ಷಿಗಳು ಯಾರು ಬಂದು ನಮಸ್ಕಾರ ಮಾಡಿದ್ರೆ ಅವರು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ನನ್ನಲ್ಲಿ ಮತ್ತೆ ನೀವಿರೋ ಒಬ್ಬನೇ ಅಂತ ಹೇಳಕ್ಕೆ. ಅದೇನಾಗುತ್ತೆ, ಕೆಲವರಿಗೆ ಜ್ಞಾನ, ಅಜ್ಞಾನಿಗಳಿಗೆ ಏನೋ ಸಮಸ್ಯೆ, ಅಜ್ಞಾನಿ ಜ್ಞಾನ ಪಡೆಯಲಿಕ್ಕೆ ಪ್ರಯತ್ನ ಇದೆ, ಅವ್ರಿಗೆ ಹೇಳ್ತಾರೆ ಇದು ಹೀಗೆ ಮಾಡ್ಬೇಕಪ್ಪ, ನೀನು ಅದ್ವೈತ ಜ್ಞಾನ ಬಂದ್ರು ಗುರುವಿಗೆ ಅಪಚಾರ ಮಾಡಬಾರ್ದು ಅಂತ ಒಂದು ಹೇಳ್ತಾರೆ. ಯಾರಿಗೆ? ಅಜ್ಞಾನಿಗೆ. ಕಡೆ ಕೆಲವರು ನಾನು ಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ಟಿರೋರು ಇದ್ದಾರೆ, ನನ್ನ ಜ್ಞಾನ ಬಂತು ಅಂತ ತಿಳ್ಕೊಂಡವರು ಇದ್ದಾರೆ. ಅವ್ರ ಕೈಯಲ್ಲಿ ತಪ್ಪು ನಡೀತದೆ. ಒಂದು ಉದಾಹರಣೆಗೆ, ಅಮೃತಾನಂದ ಆಶ್ರಮಕ್ಕೆ ಒಬ್ಬರು ಯಾರೊಬ್ರು ಬಂದ್ರು, ಒಂದು ಮಾಲೆ ತಗೊಂಡ್ಬಂದ್ರು. ಆ ಮಾಲೆ ಅಮೃತಾನಂದ ಮೇಲೆ ಹಾಕ್ಬೇಕು, ಅಲ್ಲೊಂದು 10,000 ಕೂತ್ಕೊಂಡಿದ್ದಾರೆ. ಅಮೃತಾನಂದ ಮೇಲೆ ಹಾಕೋ ಬದಲು ಅವ್ರ ಕೂದಿಗೆ ಹಾಕ್ಬಿಟ್ಟು ನಾನು ನೀನು ಒಂದೇ ಅಂತ. ಇದು ಒಂದೇನು ಸತ್ಯ, ಆದ್ರೆ ಇದನ್ನ ಸಮಾಜಕ್ಕೆ ಏನು ಮಾರ್ಗದರ್ಶನ ಸಿಗುತ್ತೆ? ಒಬ್ಬ ಜ್ಞಾನಿಯ ನಡವಳಿಕೆ ಸಮಾಜಕ್ಕೊಂದು ಆದರ್ಶ ಆಗಿರ್ತದೆ. ಇದನ್ನ ಯಾರಿಗೆ ಹೇಳ್ತಿದ್ದಾರೆ? ಒಬ್ಬ ಅಜ್ಞಾನಿಗೆ, ಅವ್ರ ಸಾಧಕನಿಗೆ ಹೇಳ್ತಾ ಇದ್ದಾರೆ ಶಿವ. ಜೀವನ ಜ್ಞಾನ ಬಂದ ಮೇಲೂ ಗುರುವಿಗೆ ಅಪಚಾರ ನಡೀಬಾರ್ದು ಅಂತ ಪ್ರಶ್ನೆ. ಯಾರಿಗೆ ಪ್ರಶ್ನೆ ಇದೆಯಾ? ಮುಂದಿನ ಪ್ರಶ್ನೆ, ಮುಂದಿನ ಶ್ಲೋಕ 96ನೇ ಶ್ಲೋಕ. ಹೂಂಕಾರೇಣ ನ ವಕ್ತವ್ಯಂ ಪ್ರಾಜ್ಞೈ ಶಿಷ್ಯೈ ಕದಾಚನ ಗುರೋರಗ್ರೇ ನ ವಕ್ತವ್ಯಂ ಅಸತ್ಯಂ ಚ ಕದಾಚನ. ಹೂಂಕಾರೇಣ ನ ವಕ್ತವ್ಯಂ, ಗುರುವಿನ ಮುಂದೆ ಅಹಂಕಾರದಿಂದ ಮಾತಾಡಬಾರ್ದು ಅಂತ. ಇದು ಅಹಂಕಾರ ಎಂದ್ರೇನು? ಎಲ್ರಿಗೂ ಅಹಂಕಾರ ಇದೆ, ಅಹಂಕಾರ ಸಾಮಾನ್ಯ ಎಲ್ರಿಗಿದೆ. ಅದ್ರ ಅಹಂಕಾರ ಅಂದ್ರೆ ನನಗಿಂತ ನಿಮ್ಗಿಂತ ನನ್ ಚೆನ್ನಾಗಿ ಗೊತ್ತಿದೆ, ನಾನು ಉತ್ತಮ, ಆ ಅಹಂಕಾರ. ಐ ನೋ ಬೆಟರ್ ದನ್ ಯು. ಆಯ್ತಾ? ಇದನ್ನ ಬಹಳ ಕಡೆ ಬರ್ತಾರೆ. ಈಗ ರಮಣ ಮಹರ್ಷಿಗಳ ಹತ್ರ ಬಂದಿದ್ರು ಆರ್ಗ್ಯೂ ಮಾಡ್ಲಿಕ್ಕೆ, ರಾಮಕೃಷ್ಣ ಪರಮಹಂಸರ ಹತ್ರ ಬರ್ತಾರೆ ವಾದ ಮಾಡ್ಲಿಕ್ಕೆ. ಏನ್ ವಾದ ಮಾಡೋ ಉದ್ದೇಶ ಏನ್ ಗೊತ್ತಾ? ಇಲ್ಲಿ ವಾದ, ವಿವಾದ, ಸಂವಾದ ಮೂರಿದೆ. ಸಂವಾದ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋದಕ್ಕೆ, ಯಾವುದನ್ನ ವಿಷಯನ ತಿಳ್ಕೊಳ್ಳಕ್ಕೆ. ನನಗಿದು ಗೊತ್ತಾಯ್ತು, ನಿಮ್ಗಿದು ಗೊತ್ತಾಯ್ತು, ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳಕ್ಕೆ ಸಂವಾದ ಅಂತ ಹೇಳೋದು. ವಾದ ಅಂದ್ರೆ ನಾನ್ ಸರಿ ನೀನ್ ತಪ್ಪು. ಆ ವಾದವನ್ನು ಮಾಡಕ್ ಹೋಗ್ಬಾರ್ದು ಗುರುವಿನ ಮುಂದೆ. ಗುರುವಿನ ಮುಂದೆ ಅಸತ್ಯ ಹೇಳಬಾರದು, ಸುಳ್ಳು ಹೇಳಬಾರದು. ಗುರುರಗ್ರೆ ನ ವಕ್ತವ್ಯಂ ಅಸತ್ಯಂ ಚ. ಗುರುವಿನ ಮುಂದೆ ಸುಳ್ಳು ಹೇಳಬಾರದು. ಯಾಕೆ ಸುಳ್ಳು ಹೇಳೋದು? ಸುಳ್ಳು ಹೇಳೋದೇನು? ಗುರು, ಈಶ್ವರ ಮತ್ತು ಆತ್ಮ ಮೂರು ಒಂದೇ.
ಸುಳ್ಳು ಹೇಳಿದಾಗ ನಮ್ಮ ಅಂತರಾತ್ಮ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಥವಾ ನಮ್ಮ ಜೀವಾತ್ಮ, ಆತ್ಮ ಮತ್ತು ಜೀವಾತ್ಮ, ಅಲ್ಲಿ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಆ ಸುಳ್ಳು ಉಳ್ಕೊಂಡ್ಬಿಡ್ತದೆ. ದಿ ಲೈ ರಿಮೇನ್ಸ್ ಇನ್ ದ ಸಬ್ ಕಾನ್ಶಿಯಸ್ ಮೈಂಡ್. ಇಟ್ ಕ್ರಿಯೇಟ್ಸ್ ಅ ಸ್ಪಿಟ್ ಮೈಂಡ್. ಗುರುವಿನ ಮುಂದೆ ನೀವು ಗುರುವಿನ ಮೇಲೆ ಸುಳ್ಳು ಹೇಳ್ಬೋದು, ಆದರೆ ನಿಮ್ಮ ಆತ್ಮ ಗೊತ್ತಿದೆಯಲ್ಲ ಸುಳ್ಳು ಅಂತ. ಆತ್ಮ ಕೂಡ ಗುರು ತಾನೆ. ಆ ಸುಳ್ಳಿನಲ್ಲಿ ಏನಾಗುತ್ತೆ, ಮನಸ್ಸು ಭಾಗ ಆಗ್ಬಿಡ್ತದೆ, ಸ್ಪ್ಲಿಟ್ ಆಗ್ಬಿಡ್ತದೆ. ಯು ಶುಡ್ ನಾಟ್ ಲೈ ಇನ್ ಫ್ರಂಟ್ ಆಫ್ ಗುರು. ಗುರು ಮೇ ನಾಟ್ ರೆಕಗ್ನೈಸ್ ದ ಲೈ. ಗುರುವಿನ ಸುಳ್ಳು ಹೇಳಿದ್ರೆ ಗುರು ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಆತ್ಮ ಗುರು ಗೊತ್ತಾಗತ್ತಲ್ಲ. ಸುಳ್ಳು ಹೇಳಿದ್ರೆ ನನ್ಗೆ ಗೊತ್ತಾಗತ್ತಲ್ಲ, ಅದನ್ನ ಎಲ್ಲಿ ತಪ್ಪಿಸ್ಕೊಳ್ತೀರಾ? ಅವಾಗ ಏನಾಗುತ್ತೆ, ಆ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಸ್ಪ್ಲಿಟ್ ಆಗ್ಬಿಡ್ತದೆ. ಹೀಲ್ ಆಗೋ ಬದಲು ಸ್ಪ್ಲಿಟ್ ಆಗ್ಬಿಡ್ತದೆ. ನಮ್ಮ ಜಾಗೃತ ಮನಸ್ಸು ಸುಪ್ತ ಮನಸ್ಸಲ್ಲಿ ಸುಳ್ಳು ಉಳ್ಕೊಂಡ್ಬಿಡ್ತದೆ. ಅದರಿಂದ ಆಧ್ಯಾತ್ಮ ಪ್ರಗತಿಗೆ ಹಾನಿ ಆಗ್ತದೆ. ಗುರುವಿನ ಮುಂದೆ ಸುಳ್ಳು ಹೇಳಬಾರದು. ಗುರುವಿನ ಬಗ್ಗೆ ಅಲ್ಲ, ಗುರುವಿನ ಮುಂದೆ. ನೆವರ್ ಟೆಲ್ ಲೈ ಇನ್ ಫ್ರಂಟ್ ಆಫ್ ಗುರು. ಗುರು ಮೇ ನಾಟ್ ರೆಕಗ್ನೈಸ್ ಲೈ. ಗುರುವಿಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಆತ್ಮಗುರುವಿಗೆ ಗೊತ್ತೇ ಆಗುತ್ತೆ. ಬಿಕಾಸ್ ಆತ್ಮಗುರು ಮತ್ತು ಈ ಸದ್ಗುರು ಎರಡು ಒಂದೇ. ಕ್ಯಾನ್ ಯು ಲೈ ಟು ಯುವರ್ ಸೆಲ್ಫ್? ಯು ಕ್ಯಾನ್ ಲೈ ಟು ಅದರ್ಸ್. ಬೇರೆಯವರು ಸುಳ್ಳು ಹೇಳ್ಬೋದು, ಬಟ್ ಆ ಸುಳ್ಳು ನನಗೆ ಹೇಳಕ್ಕಾಗತ್ತಾ? ನನ್ಗೆ ಗೊತ್ತಿದೆ ಸುಳ್ಳು ಹೇಳ್ತದೆ ಅಂತ. ನನ್ಗೆ ಯಾರಿಗೆ ಗೊತ್ತಾಗುತ್ತೆ ಸುಳ್ಳು ಹೇಳ್ತದೆ ಅಂತ? ಅದು ಗುರು, ಇನ್ನರ್ ಗುರು. ಗುರುಂ ತ್ವಂ. ಇದು ಯಾರಿಗೆ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ಯಾರಿಗೆ ಪ್ರಶ್ನೆ ಇದೆಯಾ? 96ನೇ ಶ್ಲೋಕ, 97ನೇ ಶ್ಲೋಕ. ಗುರುಂ ತ್ವಂ ಕೃತ್ಯಂ ಹೂಂ ಕೃತ್ಯ ಗುರುಂ ನಿರ್ಜಿತ್ಯವಾದಕಃ ಅರಣ್ಯೇ ನಿರ್ಜಲೇ ಘೋರೆ ಸ ಭವೇತ್ ಬ್ರಹ್ಮರಾಕ್ಷಸ. ಗುರುವಿನ ಮುಂದೆ ಅಹಂಕಾರದಿಂದ ವರ್ತನೆ ಮಾಡಬಾರದು. ಎಂತ ಅಹಂಕಾರ ಅಂದ್ರೆ, ನಾನು ಗುರುವಿಗಿಂತ ಮೇಲೆ, ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಹೇಳಿದ್ದು ಸರಿ. ಇದು ವಾದ ಮತ್ತು ವಿವಾದ, ವಾದ ವಿವಾದ ಮತ್ತು ಸಂವಾದ. ಗುರುವಿನ ಹತ್ರ ಸಂವಾದ ಮಾಡ್ಕೋದು, ಯಾಕಂದ್ರೆ ತಿಳ್ಕೊಳ್ಳಿಕ್ಕೆ, ವಿಷಯ ತಿಳ್ಕೊಳ್ಳಿಕ್ಕೆ. ಗುರುವಿನ ಹತ್ರ ವಾದ ಮಾಡಿ ಗೆಲ್ಲಿಕ್ಕೋಸ್ಕರ ವಾದ ಮಾಡ್ತೇನೆ, ಅದನ್ನ ಮಾಡಕ್ಕೆ ಹೋಗ್ಬೇಡಿ. ನಾನು ಗೆದ್ದೆ ಅಂತ, ನಾನು ಸರಿ ಅಂತ ಆ ವಾದ ಮಾಡಕ್ ಹೋಗ್ಬೇಡಿ. ಅದನ್ನು ಮಾಡಿದ್ರೆ ಏನಾಗುತ್ತೆ, ಅರಣ್ಯೇ ನಿರ್ಜರೇ ಘೋರೆ ಸ ಭವೇತ್ ಬ್ರಹ್ಮ ರಾಕ್ಷಸ. ಬ್ರಹ್ಮ ರಾಕ್ಷಸ ಅಂದ್ರೆ ಬ್ರಹ್ಮ ಜ್ಞಾನ ಇದೆ ಅಂತ ತಿಳ್ಕೊಂಡು ಬ್ರಹ್ಮ ರಾಕ್ಷಸ ಆಗ್ತಾನೆ. ಅಂದ್ರೆ ಬ್ರಹ್ಮಜ್ಞಾನ ಇಲ್ಲ, ನನಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ. ಅವನು ರಾಕ್ಷಸ ಆಗ್ತಾನೆ. ಎಂತ ರಾಕ್ಷಸ? ನಿರ್ಜಲೆ, ಒಂದು ಘೋರವಾದ ಕಾಡಿನಲ್ಲಿ ನೀರು ಸಿಗಲ್ಲ, ಅಲ್ಲಿ ಬ್ರಹ್ಮ ರಾಕ್ಷಸ ಆಗಿ ಹುಟ್ಟುತ್ತಾನೆ. ಇದಕ್ಕೆ ಗುರು ಅಪರಾಧ ಅಥವಾ ಗುರು ದ್ರೋಹ ಅಂತ ಹೇಳೋದು. ನಾನು ಸರಿ ಅನ್ನುವ ಅಜ್ಞಾನದಲ್ಲಿ ತರ್ಕ ಮಾಡೋದು. ಗುರುವಿನ ಹತ್ರ ತರ್ಕ ಮಾಡ್ಬೋದು, ವಾದ ಮಾಡ್ಬೋದು, ಯಾವುದಕ್ಕೋಸ್ಕರ? ತಿಳ್ಕೊಳ್ಳಿಕ್ಕೋಸ್ಕರ. ಆದರೆ ನಾನು ಸರಿ ನೀನು ತಪ್ಪು ಅಂತ ಹೇಳೋದು, ಆ ವಾದ ತಪ್ಪಾಗ್ತದೆ, ಅಪರಾಧ ಆಗ್ತದೆ. ಯಾರಿಗೆ ಪ್ರಶ್ನೆ ಇದೆಯಾ? ಶಾಂತಿ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿಗೆ ಗುರುಗೀತೆಯ ಚಿಂತನೆ ಮುಗಿಯಿತು. ಇನ್ನು 10 ನಿಮಿಷ ಪ್ರಾರ್ಥನೆಯ ಬಗ್ಗೆ, ಪ್ರಾರ್ಥನೆ ಅಂದ್ರೆ ಏನು, ಪ್ರಾರ್ಥನೆ ಬಗ್ಗೆ ಹೇಗಿರಬೇಕು ಅಂತ ಹೇಳ್ತೇನೆ.
ನೆಕ್ಸ್ಟ್ ಕೊಡಿ.